ಮೈಸೂರಿನ ರಾಜೀವ್ ನಗರದ ನಿಮ್ರಾ ಮಸೀದಿ ಬಳಿ ನಿಮ್ರಾ ಮಸೀದಿ ಸಮಿತಿಯ ಸದಸ್ಯರು 74ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದರು. ಹೌದು, ಇದು ಯಶಸ್ವಿ ಕಾರ್ಯಕ್ರಮವಾಗಿದ್ದು ರಾಷ್ಟ್ರಧ್ವಜವನ್ನು ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ನಾಯಕರು ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಮುಖ್ಯ ಅತಿಥಿಗಳಾಗಿ ಬಸವಲಿಂಗಸ್ವಾಮಿ, ಮೌಲಾನಾ ನೂರಿ, ಕ್ರಿಸ್ತ ಪ್ರಗತಿಪರ ಸಂಘದ ಅಧ್ಯಕ್ಷ ಜ್ಞಾನಪ್ರಕಾಶ್, ನೂರ್ ಮರ್ಚೆಂಟ್, ಮೊಹಮ್ಮದ್ ಕಲೀಂ, ಖದೀರ್, ಎಂಎಫ್ ಕಲೀಂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾವುದೇ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ನ ಫಾಲೋ ಮಾಡಿ. ನಮಸ್ತೆ ಸರ್, ಇವತ್ತು ನಿಮ್ರಾ ಮಸೀದಿಗೆ ಬಂದಿದ್ದೀರಾ, ಈ ಕಾರ್ಯಕ್ರಮ ಬಗ್ಗೆ ಹೇಳಿ. ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಾವೆಲ್ಲ ಭಾರತೀಯರು ಸೇರಿಕೊಂಡು ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಭಾರತದಾದ್ಯಂತ ಇವತ್ತು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ. ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವೆಲ್ಲರೂ ಕೂಡ ಸಂವಿಧಾನ ಆಶಯಗಳನ್ನು ಇಟ್ಕೊಂಡು ಈ ದೇಶದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಹೀಗಾಗಿ ಕೆಲವು ಮತಾಂಧರು, ಧರ್ಮಾಂಧರು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣೆಗಳು ಹತ್ತಿರಕ್ಕೆ ಬಂದಂತೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ನಾವು ಹಿಂದೂ, ಮುಸಲ್ಮಾನರು, ಕ್ರಿಶ್ಚಿಯನ್ಸು ಯಾವುದೇ ಧರ್ಮದವರಿರಲಿ ಸಹನೆಯಿಂದ ಮತ್ತು ತಾಳ್ಮೆಯಿಂದ ನಮ್ಮ ಸಂವಿಧಾನದ ಆಶಯಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ನೆನಪಿಸಿಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲರಿಂದ ಭಾರತ ದೇಶ ಆಗಿರೋದು. ಒಬ್ಬರಿಂದ, ಒಂದು ಧರ್ಮದಿಂದ ಅಲ್ಲ, ಒಂದು ಜಾತಿಯಿಂದ ಅಲ್ಲ, ಒಂದು ಸಮುದಾಯದಿಂದ ಅಲ್ಲ. ಭಾರತ ದೇಶ ಆಗಿರೋದು 1947ರಲ್ಲಿ ಎಲ್ಲರಿಂದ ಸೇರಿಕೊಂಡು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸ್ಕೊಂಡಿದ್ದೇವೆ. ನಮಗೆ ನಾವೇ ಕೆಲವು ನಿಯಮಾವಳಿಗಳನ್ನು ಹೇರ್ಕೊಂಡಿದ್ದೇವೆ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಸಂವಿಧಾನದಲ್ಲಿ. ಹೀಗಾಗಿ ನಾವೆಲ್ಲರೂ ಕೂಡ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸರು, ಇತರೆ ಎಲ್ಲ ಧರ್ಮೀಯರು ಕೂಡ ಒಗ್ಗಟ್ಟಿನಿಂದ ಜೀವನವನ್ನು ಸಾಗಿಸಬೇಕಾಗಿದೆ. ಆಗ ಮಾತ್ರ ನಮ್ಮ ಭಾರತ ದೇಶ ಸಂತೋಷದಿಂದ ಸುಭಿಕ್ಷವಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಈ ಇಡೀ ಪ್ರಪಂಚದಲ್ಲಿ ಒಳ್ಳೆಯ ಕೀರ್ತಿಯನ್ನು ನಾವು ಗಳಿಸ್ಬೋದಾಗಿದೆ. ಇಂಥ ಸಂದರ್ಭದಲ್ಲಿ ಏನು ಮತಾಂಧ ಶಕ್ತಿಗಳು ಇವತ್ತು ಬೆಂಕಿ ಹಚ್ಚುವಂಥ ಕೆಲಸವನ್ನು ಹಿಂದೂಗಳು, ಮುಸಲ್ಮಾನರು, ಇತರ ಕ್ರಿಶ್ಚಿಯನ್ಸರು ಈ ಧರ್ಮದ ಹೆಸರಿನಲ್ಲಿ ಒಳಜಗಳಗಳನ್ನು ತಂದು ಇಡ್ತಾ ಇದ್ದಾರೆ. ಅದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂತ ಹೇಳಿದರೆ ಇದು ಪ್ರತಿಯೊಬ್ಬರ ದೇಶ. ಪ್ರತಿಯೊಬ್ಬ ಮಾನವನು ಕೂಡ ಈ ಭೂಮಿಯ ಮೇಲೆ ಬದುಕುವಂಥ ಹಕ್ಕನ್ನು ಹೊಂದಿದ್ದಾನೆ. ಇಲ್ಲಿ ಗಾಳಿ, ಬೆಳಕು, ನೀರನ್ನು ಉಪಯೋಗಿಸುವಂಥ ಹಕ್ಕನ್ನು ಹೊಂದಿದ್ದಾನೆ. ಹೀಗಾಗಿ ಈ ಪ್ರಕೃತಿಯ ಸಂಪತ್ತು ಅಂತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಧನ, ಕನಕ, ಇದೆಲ್ಲ ಪ್ರತಿಯೊಬ್ಬರ ಸಂಪತ್ತು. ಪ್ರಜಾಪ್ರಭುತ್ವ, ಪ್ರತಿಯೊಬ್ಬ ಪ್ರಜೆಗಳು ಕೂಡ ಇದ್ರ ಮಾಲೀಕರು. ಈ ದೇಶದ ಮಾಲೀಕರು ಯಾರು ಅಂತ ಹೇಳಿದ್ರೆ ಪ್ರಜೆಗಳು. ಇದು ಪ್ರಜಾಪ್ರಭುತ್ವ, ನಾವೇ ಸ್ಥಾಪಿಸ್ಕೊಂಡಿದ್ದೇವೆ ಪ್ರಜಾಪ್ರಭುತ್ವವನ್ನು. ಹಾಗಾಗಿ ಮತಾಂಧ ಶಕ್ತಿಗಳ ಒಂದು ಹೇಳಿಕೆಗಳಿಗೆ ಗಮನ ಕೊಡದೆ ನಮ್ಮ ಜೀವನಗಳನ್ನು ನಾವು ಸಾಗಿಸಿಕೊಂಡು ಹೋರಾಟವನ್ನು ಮಾಡಿಕೊಂಡು ಅವರ ವಿರುದ್ಧವಾಗಿ ನಮಗೇನಾದ್ರು ತೊಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ದೇಶದ ಪ್ರಗತಿಗೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಬೇಕಾಗುತ್ತೆ ಎಂಬುವಂಥ ವಿಷಯವನ್ನು ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು. जी, सबसे पहले मैं यौम जमहूरिया की सबको मुबारकबाद पेश करता हूँ. हमारे सारे हिंदुस्तान में रहने वाले तमाम हिंदुस्तानियाँ एक होकर हमारे मुल्क की हिफाजत करें और हमारे मुल्क की अमन और शांति को कायम रखने, बरकरार रखने के लिए एक होकर काम करें और हमारे बच्चों को तालीम और तरबियत देने में हम आगे आएँ. और ये हमारे मुल्क के ताल्लुक़ से जो है हमारे बच्चों को भी समझाएं कि ये मुल्क हमारा है और यहाँ जीने का हमें पूरा हक़ है और पूरे इंसाफ के साथ और पूरे जो है हम जो है हुकूक़ के साथ हम आज़ादी के साथ यहाँ ज़िंदगी गुजारने के लिए हम सबको आगे आने की ज़रूरत है. और जो भी हमारे मुल्क में जो भी हमारे मुल्क और अहले मुल्क के लिए जो भी तकलीफ़ हो, परेशानी हो और जो भी जुल्म और सितम हमारे ऊपर हो तो उसको दूर करने के लिए हम सबको एक होकर काम करने और जद्दोजहद करने की ज़रूरत है. बिस्मिल्लाहिर्रहमानिर्रहीम. आज का ये दिन हम सब के लिए यौम जमहूरिया की खुशखबरी और मुबारकबादी पूरे हिंदुस्तान के हर एक बच्चे के लिए ये मुबारकबादी का मौका है. अल्हम्दुलिल्लाह, जैसा कि हमारे सामी जी साहब ने हिंदुस्तान के दस्तूर के सिलसिले में जो बात इन्होंने बताई है वो यकीनी तौर पर ये हम सब के लिए हिंदुस्तान में अगर जीना है तो इस दस्तूर को मज़बूत अपने हाथों में मज़बूत लेकर जीना है.
इसलिए कि हमारा आज का ये जो दिन है, हिंदुस्तान के हर बच्चे को अपने हैसियत के मुताबिक जीने का पूरा इख्तियार संविधान के तरीक़े से हमें दिया गया है। और जहाँ पर बाबा अम्बेडकर साहब का नाम आता है कॉन्स्टिट्यूशन के सिलसिले में और दस्तूर के सिलसिले में, वहाँ पर बहुत सारे इनके रुफ़क़ा, इनके दोस्त अहबाब, हर तबके के, जिसमें मुस्लिम तबका भी है, उलमा भी हैं और बाबा साहब भी हैं, सबों ने मिलकर इस हिंदुस्तान के गुलशन को आबाद करने के लिए जो दस्तूर का एक अच्छा खासा नमूना पेश किया है, वो आज हमारे हाथों में है। और इंशाअल्लाह अब हम उम्मीद करते हैं इस दस्तूर के सिलसिले में अगर कोई इस दस्तूर को ख़त्म करने या मिटाने या इसे बदलने की अगर कोई कोशिश करता है तो हिंदुस्तान का बच्चा उसका मुकाबला करने के लिए तैयार है। इसलिए कि चंद दिनों से फ़िरक़ा परस्तों की एक आवाज़ है कि दस्तूर को बदल दिया जाए। हम जो है कभी इस दस्तूर को बदलने नहीं देंगे, इसलिए कि ये हिंदुस्तान हमारा है, सारे जहां से अच्छा हिंदुस्तान हमारा, हम बुलबुले हैं इसके, ये गुलसिता हमारा, मज़हब नहीं सिखाता आपस में बैर रखना, हिंदी है हम वतन है हिंदुस्तान हमारा। ನಮಸ್ಕಾರ. ಈ ಒಂದು 74ನೇ ಗಣರಾಜ್ಯೋತ್ಸವದ ಅಂಗವಾಗಿ ಏನು ನಿಮ್ರಾ ಮಸೀದಿಯವರ ಕಮಿಟಿ ವತಿಯಿಂದ ಇವತ್ತು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮನ ಎಲ್ಲ ಸಮುದಾಯದ ಮಧ್ಯದಲ್ಲಿ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಅನೇಕ ಗಣ್ಯರು ಮಾತಾಡಿದ್ರು, ದೇಶ ನಮ್ಮದು, ಭಾಷೆ ಯಾವ್ದಾರ ಇರಲಿ, ಪಂಗಡ ಯಾವ್ದಾರ ಇರಲಿ, ಆದರೆ ಮೊದಲನೇದಾಗಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ದೇಶ ನಮ್ಮದು. ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ, ಗೌರವ ಸಲ್ಲಿಸಬೇಕಾಗಿದೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಒಂದು ಜಾತಿ ಕೊಟ್ಟಿಲ್ಲ ಅವರು, ಒಂದು ಧರ್ಮಕ್ಕೆ ಕೊಡಲಿಲ್ಲ ಅವರು. ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ತನ್ನದೇ ಆದ ಹಕ್ಕು ಬರಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಒಂದು ಸಂವಿಧಾನನ ಕೊಟ್ಟು ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತವೆ. ಹಿಂದೆ ನಾವು ನೋಡ್ತಿದ್ದೀವಿ, ಸ್ವಾಮೀಜಿ ಹೇಳಿದ್ರು 500 ಚಿಲ್ಲರ ರಾಜರುಗಳಿದ್ದರು, ಅವ್ರವ್ರದ್ದೇ ಪ್ರಾಂತ್ಯಗಳು, ಆ ಪ್ರಾಂತ್ಯಗಳಲ್ಲಿ ಅವ್ರವ್ರದ್ದೇ ದರ್ಬಾರ, ಅವ್ರವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು. ಆದರೆ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಒಂದೇ ಹಕ್ಕು, ಒಂದು ಓಟ್ನಲ್ಲಿ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಂತೋಷವಾಗಿ ಈ ಒಂದು ಗಣರಾಜ್ಯೋತ್ಸವನ ಹಬ್ಬನ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ನಾನು ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. अल्हम्दुलिल्लाह हम सब के लिए, बल्कि हिंदुस्तान के एक बच्चे के लिए भी आज का ये दिन बहुत ही मुबारकबाद वाला और ख़ुशी वाला दिन है कि आज के इस दिन में हमारे मुल्क को जो है एक दस्तूर मिला, एक क़ानून मिला। 1940 बरसात में तो मुल्क आज़ाद हो चुका था, लेकिन मुल्क में जीने का जो सलीक़ा था वो सलीक़ा हमें 1950 में मिला। और 1950 में बाबा साहब अम्बेडकर और दीगर बहुत सारे लोगों ने मिलकर, जिसमें उलमा भी हैं, मुस्लिम दानिशवरान भी हैं, दीगर तबके के लोग भी हैं, दीगर मज़हब के लोग भी हैं, इन सबों ने मिलकर मुल्क के अंदर दस्तूर को कायम किया। तमाम जितने भी ममालिक हैं, उन तमाम ममालिक में हमारा ये हिंदुस्तान जो मुल्क है कि इम्तियाज़ियत रखता है, एक अलग ही शान रखता है। इसकी वजह यह है कि मुल्क के अंदर दस्तूर है, यहाँ किसी के अंदर भेदभाव नहीं है, ऊंच नीच नहीं है, चाहे मुसलमान हो, हिंदू हो, दलित हो, क्रिश्चियन हो, आदिवासी हो, सबको बराबरी के हुकूक़ हमारा ये कॉन्स्टिट्यूशन और ये हमारा दस्तूर देता है। लेकिन आज हमारे इस मुल्क की जो खूबसूरती है, चंद फ़िरक़ा परस्त ताकतें, इसका मतलब ये नहीं कि पूरे के पूरे, चंद फ़िरक़ा परस्त ताकतें मुल्क की इस खूबसूरती को बिगाड़ने की कोशिश के मौके पर, जैसे कि आज रिपब्लिक डे है 26 जनवरी, जो एक हमारा कॉन्स्टिट्यूशन बॉडी बना हुआ है, और इसी मौके पर आज के मेहमान खुसूसी स्वामी जी आए हैं, बसवलिंगा स्वामी मट्टा के, और प्रिंसिपल मेस्को कलीम भी हैं हमारे साथ, मौलाना शफीक साहब हैं, नूर मर्चेंट साहब हैं, के खतीब साहब हैं, सेक्रेटरी साहब, और हमारे साहब में आज नाज़िम साहब हैं। तो इस तरह